ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಾಚೀನ ಆರೋಗ್ಯ ಪರಂಪರೆಯ ಸಂರಕ್ಷಣೆ, ಅಭಿವೃದ್ಧಿ ಮತ್ತು ಪ್ರಸಾರ ಉದ್ದೇಶದ ಹಿನ್ನೆಲೆಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರಾ ವೈದ್ಯ ಸಂಗಮ ವೈದ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಹೌದು, ಏಪ್ರಿಲ್ 1ರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪದಲ್ಲಿ ಸಮ್ಮೇಳನ ನಡೆಯಲಿದೆ. ಹೊನ್ನಾವರ ತಾಲೂಕಿನ ಬಂಗಾರಮಕ್ಕಿ ಸೆಲೆಕ್ಟ್ ಫೌಂಡೇಶನ್, ಗೇರುಸೊಪ್ಪ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಮನೆಮದ್ದು, ಜನಪದ ವೈದ್ಯ, ನಾಟಿ ವೈದ್ಯ, ಪಶು ವೈದ್ಯ, ಗಿಡಮೂಲಿಕೆ ವೈದ್ಯ, ವಿಷವೈದ್ಯ, ಮೂಳೆ ವೈದ್ಯ, ಪಾರಂಪರಿಕ ವೈದ್ಯ, ಯೋಗ, ಯುನಾನಿ ಸೇರಿದ ಹಾಗೆ ಅನೇಕ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳ ಸಂರಕ್ಷಣೆ ಮತ್ತು ಪ್ರಚಾರ ಯೋಜನೆ ಇದರಲ್ಲಿ ಇರಲಿದೆ. ಉಮೇಶ್ ಅಂತ, ನಾನು ಪ್ರಾಚೀನ ಆರೋಗ್ಯ ಪರಂಪರೆಗಳ ಸಂಸ್ಥೆ ನಾನು ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದೀನಿ. ಈ ಸಂಸ್ಥೆಯ ಉದ್ದೇಶ ಏನಂದ್ರೆ, ರಾಜ್ಯಾದ್ಯಂತ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಮನೆ ವೈದ್ಯರು ಅಂತ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವರಿಗೆ ಒಂದು ಸರ್ಕಾರದ ಒಂದು ಅಧೀನದಲ್ಲಿ ಒಂದು ಮಾನ್ಯತೆ ಕೊಡೋದು, ಅವರಿಗೆ ಒಂದು ಮಾನ್ಯತೆ ಕೊರತೆ ಇದೆ. ಮತ್ತು ಈ ಕೆಲವೊಂದು ಸಂಘ ಸಂಸ್ಥೆಗಳೆಲ್ಲ ಈ ಏನು ಗೇರುಸೊಪ್ಪದಲ್ಲಿ ಏಪ್ರಿಲ್ 1 ಮತ್ತು 2ರಂದು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೆಲವು ಸಂಸ್ಥೆಗಳು, ಸಂಘಟನೆಗಳು ಈ ಪ್ರೋಗ್ರಾಮ್ ಹೋಗದೆ ಇರಂಗೆ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕ್ತಿದ್ದಾರೆ. ಯಾವುದೇ ವೈದ್ಯರುಗಳು ಯಾವುದೇ ಬೆದರಿಕೆಗೆ ಮತ್ತು ಇನ್ನೂ ಇತರೆ ಘಟನೆಗೆ ನೀವು ಎದುರುವಂತಿಲ್ಲ. ನೀವು ಧೈರ್ಯವಾಗಿ ಕಾರ್ಯಕ್ರಮ ಭಾಗವಹಿಸಬಹುದು. ಅಲ್ಲಿ ಹಲವಾರು ಚರ್ಚೆಗಳನ್ನ ಮುಂದಿಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತಾವು ನಿರ್ಭೀತಿಯಿಂದ ಭಯಮುಕ್ತರಾಗಿ ತಾವು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ಚರ್ಚೆಯಲ್ಲಿ ತಾವು ಪಾಲ್ಗೊಂಡು ಸರ್ಕಾರದ ಒಂದು ಏನು ಮಾನ್ಯತೆ ಕೊಡಿಸೋ ಒಂದು ನಾವು ಒಂದು ಯೋಜನೆ ಹಾಕೊಂಡಿದ್ದೀವಿ. ಈ ಯೋಜನೆಯಲ್ಲಿ ಭಾಗವಹಿಸಬೇಕಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ, ನನ್ನ ಹೆಸರು ಉಮೇಶ್ ಅಂತ, ನಾನು ಪ್ರಾಚೀನ ಆರೋಗ್ಯ ಪರಂಪರೆಗಳ ಸಂಸ್ಥೆ ನಾನು ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದೀನಿ. ಈ ಸಂಸ್ಥೆಯ ಉದ್ದೇಶ ಏನಂದ್ರೆ, ರಾಜ್ಯಾದ್ಯಂತ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಮನೆ ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವರಿಗೆ ಒಂದು ಸರ್ಕಾರದ ಒಂದು ಅಧೀನದಲ್ಲಿ ಒಂದು ಮಾನ್ಯತೆ ಕೊಡೋದು, ಅವರಿಗೆ ಒಂದು ಮಾನ್ಯತೆ ಕೊರತೆ ಇದೆ.